ತುಮಕೂರಿನ ವಿಚಾರಕ್ಕೆ ಹೋಗೋಣ. ತುಮಕೂರಿನಲ್ಲಿ ಲೆಕ್ಕಾಚಾರ ಏನು ಅಂತ ಹೇಳಿ ನಟರಾಜಗೌಡ್ರೆ, ಏನು ಈ ಸಲ ಮುದ್ದಹನುಮೇಗೌಡರ ಲೆಕ್ಕಾಚಾರ? ಮಾನ್ಯ ಮುದ್ದಹನುಮೇಗೌಡರು 2019ರಲ್ಲಿ ತಮ್ಮ ಸಿಟ್ಟಿಂಗ್ MP ಆಗಿದ್ದು, ಹಾಲಿ ಸಂಸದರಾಗಿದ್ದವರು ದೇವೇಗೌಡರಿಗೋಸ್ಕರ ಮೈತ್ರಿ ಧರ್ಮಕ್ಕೋಸ್ಕರ ಅದು ಬಿಟ್ಕೊಟ್ರು. ಅದು ಬಿಟ್ಕೊಟ್ಟ ಮೇಲೆ ದೇವೇಗೌಡರಿಗೆ ಒಂದು ಅಪವಾದ ಇತ್ತು. ಏನಂದರೆ ಹಾಸನಿಂದ ನಮಗೆ ತುಮಕೂರಿಗೆ ನೀರು ಬಿಡಲಿಕ್ಕೆ, ಹೇಮಾವತಿ ನೀರು ಬಿಡಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ನಮ್ಗೆ ಅಡ್ಡ ಹಾಕಿದ್ದಾರೆ, ನಮ್ಗೆ ನೀರಿಗೆ ತೊಂದರೆ ಆಗಿದೆ ಅಂತ ಹೇಳಿ ತುಮಕೂರು ಜನಗಳ ಒಂದು ಭಾವನೆ ಇತ್ತು. ಆ ಭಾವನೆಗಳಾದ ಇದರಲ್ಲಿ ವಿಷಯದಲ್ಲಿ ಅವ್ರು ಸೋತ್ಬಿಟ್ರು. ಆಮೇಲೆ ಮೈತ್ರಿನೂ ಒಪ್ಪಿರಲ್ಲ ಬಿಡಿ, ಎಲ್ಲ ಸೋತರು, ಅದು ಬೇರೆ ವಿಷಯ. ಆ ನಿಟ್ಟಿನಲ್ಲಿ ಈ ಬಾರಿ ಮುದ್ದಹನುಮೇಗೌಡರಿಗೆ ಎಲ್ಲ ವರ್ಗದ ಜನ, ಎಲ್ಲ ಜನ ನೀವು ನಿಂತ್ಕೊಬೇಕು, ನಿಮ್ಮದು ಸಭ್ಯರು ಬೇಕು ಅಂತೇಳಿ BJPಯ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು ಅವರು ಒತ್ತಾಯ ಮಾಡ್ತಾಯಿದ್ರು. ಅವ್ರು ಎಲ್ಲೇ ನಿಂತಿದ್ರು, ಯಾವುದೇ ಪಕ್ಷ ನಿಂತಿದ್ರು ಗೆಲ್ತಿದ್ರು. ಅವರು BJPಗೆ ಜಾಯ್ನ್ ಆಗಿದ್ರು, BJPಯಲ್ಲಿ ನಿಂತಿದ್ರು ಗೆಲ್ತಿದ್ರು, JDS ಅಲ್ಲಿ ನಿಂತಿದ್ರು ಗೆಲ್ತಿದ್ರು, ಕಾಂಗ್ರೆಸ್ಸಲ್ಲಿ ನಿಂತಿದ್ದಾರೆ, ಖಂಡಿತವಾಗಿ ಗೆಲ್ತಾರೆ, ಅದ್ಭುತವಾಗಿ ಗೆಲ್ತಾರೆ. ಆಮೇಲೆ ಕಳೆದ ಬಾರಿ ನೀವು ಕಳೆದ ಬಾರಿ ದೇವೇಗೌಡರು ಗೆಲ್ಲಬಾರದು ಅಂತ ಕಾಂಗ್ರೆಸ್ನವರು BJP ಓಟ್ ಹಾಕಿದ್ರು ಅನ್ನೋದು ಬಹಳ ದೊಡ್ಡ ಅಪವಾದ ಇದೆ. ಇಲ್ಲ, ಅದು ಏನ್ ಗೊತ್ತಾ, ಸೋತಂತವ್ರದ್ದು ಹತಾಶೆನಲ್ಲಿ ಏನ್ ಬೇಕಾದ್ರೂ ಹೇಳ್ತಾರೆ. ಸೋತಾಗ ಈ ತರ ಹತಾಶೆಗಳು ಎಲ್ಲರಿಗೂ ಬರ್ತದೆ. JDS ಬಹಿರಂಗವಾಗಿ ಹಲವು ಬಾರಿ ಟೀಕೆಯನ್ನ ಮಾಡಿದೆ, ದೇವೇಗೌಡರನ್ನ ಸೋಲಿಸಿದ್ರು. ಇವತ್ತು ಕೂಡ ತುಮಕೂರು ಜನ, ನಾನು ತುಮಕೂರು ಡಿಸ್ಟ್ರಿಕ್ಟ್ ಜಿಲ್ಲೆಗೆ ಸೇರಿದವನು, ತುಮಕೂರು ಜನ ಇವತ್ತು ಹೇಳ್ತಾರೆ ಹಾಸನಿಂದ ಹೇಮಾವತಿ ನೀರು ಕೊಡ್ಲಿಕ್ಕೆ ಅಡ್ಡ ಹಾಕಿದ್ದು ದೇವೇಗೌಡರು ಅಂತ ಹೇಳಿ ಅವ್ರ ಮೇಲೆ ಇವತ್ತು ಅಪವಾದ ಇದೆ. ಅದಕ್ಕೆ ಆ ವಿಷಯಕ್ಕೆ ಅವ್ರು ಸೋತಿದ್ದು. ಆದರೆ ಒಂದು ವಿಷಯ ಏನ್ ಹೇಳ್ಬೋದು ಅಂದ್ರೆ, ಈ BJP ಅಭ್ಯರ್ಥಿ ಏನ್ ಪ್ಲಸ್ ಪಾಯಿಂಟ್ ನಿಮಗೆ? ಒಂದು ಒಳ್ಳೆ ಅಭ್ಯರ್ಥಿ, ಸ್ಥಳೀಯ ಮಟ್ಟದಲ್ಲಿ ಒಳ್ಳೆ ಅಭ್ಯರ್ಥಿ, BJPನಲ್ಲಿ ದುರ್ಬಲ ಅಭ್ಯರ್ಥಿ, ಎಲ್ಲ ಕಡೆ ರಿಜೆಕ್ಟ್ ಆಗಿರೋ ಅಭ್ಯರ್ಥಿ. ಸೋಮಣ್ಣವ್ರನ್ನ ದುರ್ಬಲ, ಹೌದು, ಎಲ್ಲ ಕಡೆ ರಿಜೆಕ್ಟ್ ಆಗಿ ಅಲ್ಲಿನ ಜನನೇ ಒಪ್ತಾ ಇಲ್ವಲ್ಲ, ಅಲ್ಲಿ ಜನರಿಗೆ ಗೋ ಬ್ಯಾಕ್ ಅಂತ ಕೇಳ್ತಾವ್ರೆ. ಅಲ್ಲಿನ ಜನ, ತುಮಕೂರು ಜನ ಚಾಮರಾಜನಗರದಲ್ಲೂ ಗೋ ಬ್ಯಾಕ್ ಅಂತಿದ್ದಾರೆ. ಅಲ್ಲಿ ಅದೆಲ್ಲ ಗಿಮಿಕ್ಗಳು. ಫೇಸ್ ಇದೆ, ಮಾಧುಸ್ವಾಮಿ ಅವರು ಗೋ ಬ್ಯಾಕ್ ಅಂತ. ನಾನು ಜನ BJPಯ ಮಾಜಿ ಮಂತ್ರಿ, BJPಯ ಹಿರಿಯ ನಾಯಕ, ಗೋ ಬ್ಯಾಕ್ ಸೋಮಣ್ಣ ಅಂತ ಗಂಟಾಘೋಷ ಹೇಳ್ತಾರೆ. ನೀವು ಚಾಮರಾಜನಗರ ತೋರಿಸಿ, ಯಾರೋ ಕಿಡಿಗೇಡಿಗಳು BJP ಪರವಾದವ್ರು ಯಾರೋ ಹಂಚಿದ್ರೆ ನಾವು ಅದಕ್ಕೆ ಕೇಳಕ್ಕಾಯ್ತದ? ಇಲ್ಲಿ ನಾನು ಸ್ಪಷ್ಟವಾಗಿ ಹಂಗಾಗಿ ಕಾಂಗ್ರೆಸ್ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಸೋಮಣ್ಣ ಅವರಿಗೆ ಗೋ ಬ್ಯಾಕ್ ನಿಮ್ದೇ ಪಕ್ಷದಿಂದ ಶುರು ಆಗಿದೆ. ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ಒಂದೇನಂತ ಹೇಳಿದ್ರೆ, ಬಸವರಾಜ್ ಇದಾರಲ್ಲ MP ಆಗಿ, ಅವರು ಉತ್ತಮವಾಗಿ ಕೆಲಸ ಮಾಡಿದ್ರು. ಕೆಲವು ಕೇಂದ್ರ ಸರ್ಕಾರದ ಹೆಲಿಕಾಪ್ಟರ್ ಡಿವಿಷನ್ ಅನ್ನು ತಗೊಂಡೋಗೋದ್ರಲ್ಲಿ ಅಲ್ಲಿಗೆ ಭಾಳ ಪ್ರಮುಖವಾದ ಪಾತ್ರ ಬಸವರಾಜ್ ಅವರು. ಮತ್ತು ಸಿಕ್ಕಾಪಟ್ಟೆ ನೀರಾವರಿ ಸ್ಕೀಮ್ಗಳನ್ನು ಅಲ್ಲಿ ಬಸವರಾಜ್ ಅವರು, ಅದು ಜಯಚಂದ್ರ ಅವರು, ಅವರು ಕೋಆರ್ಡಿನೇಷನಲ್ಲಿ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದೆ. ನೀರಾವರಿ ಯೋಜನೆಗಳನ್ನು ತೆಗೆದುಕೊಂಡ್ಬಂದಿರತಕ್ಕಂಥದ್ದು, ಹೈವೇಸ್ಗಳನ್ನು ತೆಗೆದುಕೊಂಡೋಗಿರ್ತಕ್ಕಂಥದ್ದು. ಆಮೇಲೆ ಡಿಸ್ಟಿಕ್ಕಿಂದ ಹೈವೇಗೆ ಕನೆಕ್ಟಿವಿಟಿ ರೋಡ್ನ ಮಾಡಿಸಿರೋದ್ರಲ್ಲಿ ಬಸವರಾಜ್ ಅವರು, ನಮ್ಮ ಪ್ರಹ್ಲಾದ್ ಜೋಶಿ ಇರ್ತಾರೆ, ಫಂಡ್ ತಂದು ಕೆಲಸ ಮಾಡಿಸಿದ್ರಲ್ಲಿ ಸೈಲೆಂಟಾಗಿ ಬಸವರಾಜ್ ಅವ್ರದ್ದು ಪಾತ್ರ ತುಂಬ ಇದೆ ಸರ್. ಜೊತೆಗೆ ಸಣ್ಣ ಕೆಲವು ಸ್ಕೀಮ್ಗಳನ್ನು, ಕೇಂದ್ರ ಸರ್ಕಾರ ಸ್ಕೀಮ್ಗಳನ್ನು ತಂದಿದ್ರೆ ಒಂದು. ಎರಡನೇದು, ಬಸವರಾಜು ಪರ್ಸ್ನಲಿ ಲಾಸ್ಟ್ ಟೈಮ್ ಗೆಲ್ಲಲಿಕ್ಕೆ ಸೋಮಣ್ಣ ಅವ್ರದ್ದು ಪಾತ್ರ ತುಂಬ ಪ್ರಮುಖ ಪಾತ್ರ ಇದೆ. ಬಸವರಾಜ್ ಅವ್ರಿಗೆ ಕುಂತುಬಿಟ್ರು ಸೋಮಣ್ಣವ್ರಲ್ಲಿ ನಿಂತ್ಕೊಂಡು. ಅವರು ಹೇಳರು, ನಾನು ಬಸವರಾಜನ ಗೆಲ್ಸ್ಕೊಳ್ಳೋಕ್ಕೋಸ್ಕರ ನಾನು ಸೋಮಣ್ಣವ್ರು ಸೋಲಿಸ್ತೆ ಅನ್ನತಕ್ಕಂಥ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಸೋಮಣ್ಣವರು ಅವತ್ತು ಹೇಳಿದರು. ಆದರೆ ಈ ಸಲ ಸೋಮಣ್ಣವ್ರಿಗೆ ನೀವು ಹೇಳಿದ್ರಿ ಗೋ ಬ್ಯಾಕ್ ಸೋಮಣ್ಣ, ಗೋ ಬ್ಯಾಕ್ ಸೋಮಣ್ಣ ಅಂತ ಹೇಳಿದ್ರು. ಸರ್, ಈಗ ಸಹಜವಾಗಿ ಎಲ್ಲ ಪಾರ್ಟಿ ಒಳಗಡೆಯಲ್ಲೂ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲೂ ಈ ಗೋ ಬ್ಯಾಕ್ ಅನ್ನತಕ್ಕಂಥದ್ದು ಇವತ್ತು ಬಂದಿದೆ. ನಾನಿನ್ನು ಇಲ್ಲಿ ಒಂದೇ ಅಂತಲ್ಲ, ಕಾಂಗ್ರೆಸ್ಸಲ್ಲೂ ಆಗಿದೆ, ಬೇರೆ ಕಡೆಯಿಂದನೂ ಆಗಿದೆ, BJPಲೂ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಒಂದೇನಂದರೆ, ಕಾರ್ಯಕರ್ತರು ಸೋಮಣ್ಣವ್ರನ್ನ ಲೈಕ್ ಮಾಡ್ತಾರಲ್ಲಿ, ಮತ್ತು ಪಬ್ಲಿಕ್ಸ್ ಸರ್ ಕೆಲಸ ಮಾಡೋದ್ರಲ್ಲಿ ಸೋಮಣ್ಣ ಕೆಲಸಗಾರಪ್ಪ, ಬರಲಿ ಬಿಡು, ಒಂಚೂರು ಇನ್ನೂ ಅನುಕೂಲ ಆಗುತ್ತೆ, ಕೆಲಸ ಮಾಡೋದ್ರಲ್ಲಾಗುತ್ತೆ ಅನ್ನೋಂಥದ್ದು ಒಂದು ಇದಿದೆ. ಮಾಧುಸ್ವಾಮಿಯವರು ಆ ಕ್ಷೇತ್ರದವರು, ಚಿಕ್ಕನಾಯಕನಹಳ್ಳಿ ಇದ್ದರು. ಕಿರಣ್ ಕುಮಾರ್ ನಮ್ಮಲ್ಲಿ MLA ಆಗಿದ್ದರು. 83ರಲ್ಲಿ ನಮ್ಮ MLA ಕಾನ್ಸ್ಟಿಟ್ಯೂನ್ಸಿ ಸೇರೋದು ರಾಮಲಿಂಗಯ್ಯ ಅಂತೇಳಿ. 83ರಲ್ಲಿ AK ಸುಬ್ಬಯ್ಯನವರು ಅಧ್ಯಕ್ಷರಾಗಿದ್ದಾಗ ಅಲ್ಲಿ ರಾಮಲಿಂಗಯ್ಯ ಅಂತೇಳಿ ನಮ್ಮ MLA ಗಿದ್ದಿರು. ಸೋಮಣ್ಣ ಅವರು ಲಾಸ್ಟ್ ಟೈಮ್ ವಿಧಾನಸಭೆಯಲ್ಲಿ 2 ಕ್ಷೇತ್ರಗಳನ್ನು ಸೋತಾಗ ಅವ್ರು ಹೇಳಿದ್ರು, ಒಳಗಡೆ ನಮ್ಮವರೇ ಸೋಲಿಸ್ಬಿಟ್ರು, ಇಲ್ಲಿ ಅವರು ಸೋಮಣ್ಣ ಅವರು ಗವಿರಾಜನಗರದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿರು, ಗವಿರಾಜನಗರದಲ್ಲಿ ಗಿದ್ದಿರೋ. ಅವ್ರು ಮಾಡಿರೋ ಕೆಲಸ ಮಾಡೋದ್ರಲ್ಲಿ ಸೋಮಣ್ಣವರು ನಂಬರ್ 1. ಅದು ಯಾವುದೇ ಸರ್ಕಾರ ಇರಲಿ ಇಲ್ಲದಿರಲಿ, ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ. ಸೋಮಣ್ಣವ್ರ ಬಗ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ, ಕೆಲಸ ಮಾಡ್ತಾರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ, ಕೈ ಹಿಡಿಯುತ್ತೆ. ಮತ್ತೆ ಬಸವರಾಜ್ ಅವರು ಕೆಲಸ ಮಾಡಿದ್ರು. ಕಳೆದ ಬಾರಿ ತುಮಕೂರಲ್ಲಿ ದೇವೇಗೌಡರು ಸೋತಿದ್ರು, ಈ ಬಾರಿ JDS ಹೆಂಗ್ ಸಪೋರ್ಟ್ ಮಾಡುತ್ತೆ ಸರ್? ಕಳೆದ ಬಾರಿ ಸೋಲಾಗಿತ್ತು, ಅದರಿಂದ ಕಾಂಗ್ರೆಸ್ ಅವರೇ ಸೋಲ್ಸಿದ್ರು ಅಂತ ನಾವು ಹೇಳೋದ್ಕಿಂತ ಈಗ KN ರಾಜಣ್ಣ ಅವರು ಹೇಗೆ 2 ದಿನಗಳಿಂದ ಎಲ್ಲೆಲ್ಲಿ ಸಭೆಗಳು ಮಾಡಿದ್ರು ಅದೆಲ್ಲ ಮುಗಿದೋದ ಅಧ್ಯಾಯ ಸರ್. ಪೂಜ್ಯ ದೇವೇಗೌಡರ ಬಗ್ಗೆ ಒಂದು ಮಾತು ಹೇಳಿದ್ರು, ನೀರಾವರಿ ಸರ್. ಇವತ್ತಿಗೂ ಬಾಂಗ್ಲಾದೇಶಲ್ಲಿ ನಮ್ಮ ಒಂದು ಪಶ್ಚಿಮ ಬಂಗಾಳ ಬಾಂಗ್ಲಾದೇಶಲ್ಲಿ ಗಡಿ ಸಮಸ್ಯೆ ಇರೋಂಥದ್ದು, ನದಿ ನೀರಿನ ಸಮಸ್ಯೆ ಬಗೆಹರಿಸ್ತಂಥ ದೇವೇಗೌಡರು ಆ ಭಾಗದಲ್ಲಿ ಇವತ್ತು ಫೋಟೋಗಳನ್ನ ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ತುಮಕೂರಿಗೆ ಮೋಸ ಮಾಡ್ತಾರೆ ಅಂದರೆ ಸರ್, ಅವತ್ತು ಸೋತಿದ್ರು
ಅವತ್ತು ಶಿರಾ ತಾಲೂಕು ಮೊದಲು ಕೆರೆ, ದೊಡ್ಡ ಕೆರೆ ಸರ್, ಆ ಕೆರೆಗೆ ನೀರು ತುಂಬಿಸ್ಬೇಕು ಅಂತ ಕೆಲಸನ ಅವ್ರು ಮಾಡಿದರು, ಆದೇಶ ಕೊಟ್ಟಿದ್ರು ಮಾನ್ಯ ಕುಮಾರಣ್ಣ ಅವ್ರಿಗೆ ಮುಖ್ಯಮಂತ್ರಿ ಇದ್ದಾಗ. ದೇವೇಗೌಡರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾದ್ರೆ ನೀರಾವರಿ, ಅದು ನೀರಾವರಿ ವಿಚಾರದಲ್ಲಿ ಸರ್, ಅವ್ರು ಹೇಳಿದ್ದು ನೀರಾವರಿ ವಿಚಾರದಲ್ಲಿ ಸ್ವಲ್ಪ, ಯಾಕೆಂತಂದ್ರೆ ನಾನು ಬೇರೆ ಏನಾದ್ರೂ ಮಾಡ್ಲಿ, ನಾನು ಆರಂಭದಲ್ಲಿ ಒಂದು ಮಾತಂದೆ ಸರ್. ಲಾಸ್ಟ್ ಟೈಮ್ ತುಮಕೂರಲ್ಲಿ ನಾನು ಬುಲೆಟ್ ರಿಪೋರ್ಟರ್ ಮಾಡಿದ್ದೀನಿ. ಬಹಳಷ್ಟು ಜನ ಬಂದ್ ಮಾಡಿದಂತ ಆರೋಪ ಇದೆ ಸರ್. ನಮಗೆ ಆರೋಪ ಅಂದ್ರೆ ಹಾಸನ ಜಿಲ್ಲೆ ಪ್ರತಿನಿಧಿಸಬೇಕಾದ್ರೆ ತುಮಕೂರು ಜಿಲ್ಲೆಗೆ ಆ ಹೇಳಿಕೆಗಳನ್ನ ಇವ್ರು ತಗೊಂಡ್ ಬಂದು ಕಾಂಗ್ರೆಸ್ನ ವಾಟ್ಸ್ಆಪ್ ಯೂನಿವರ್ಸಿಟಿ ಅದೊಂದು ಸ್ಟೋರಿ ಮಾಡಿತ್ತು, ಅದೊಂದು ಭಾಗ ಇರ್ಲಿ ಸರ್. ನಾನು ಯಾಕೆಂತಂದ್ರೆ ನಾನು ಹೇಳಕ್ ಹೋಗಲ್ಲ, ಅಲ್ಲ ಹೇಳ್ತೀನಿ. ನಾನು ಆರಂಭದಲ್ಲಿ ಒಂದು ಮಾತಂದೆ, ಸೋಮಣ್ಣ ಅವ್ರು ಇರ್ಬೋದು, ಮುದ್ದನ್ಮೇಗೌಡರು ಸರ್, ಇಲ್ಲಿ ಸಮರ್ಥರು ಅಸಮರ್ಥರು ಅಂತ ಇಲ್ಲ ಸರ್. ಇಬ್ರು ಅವರವರ ಒಂದು ವಿಭಾಗದಲ್ಲಿ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದಂತವ್ರೆ. ಸೋಮಣ್ಣ ಅವ್ರನ್ನ ಇವತ್ತು ಅವ್ರು 2 ಬಾರಿ ಸೋತಿದ್ದಾರೆ ಅಂತ ತಪ್ಪಾಗ್ಬಿಡುತ್ತೆ. ಅವರ ಕೆಲಸ ಇರ್ಬೋದು, ಅವರ ಒಂದು ವ್ಯಕ್ತಿತ್ವ ಇರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ತುಮಕೂರಲ್ಲಿ ಇವತ್ತು ಪಕ್ಷಾತೀತವಾಗಿ ಸೋಮಣ್ಣ ಅವ್ರಿಗೆ ಕೆಲಸ ಮಾಡ್ತಿದ್ದಾರೆ. ಬರೀ ಬಿಜೆಪಿ ಅವರು, ಬರೀ JDS ಅಂತವರಲ್ಲ, ಪಕ್ಷಾತೀತವಾಗಿ ಸೋಮಣ್ಣ ಅವರು ತುಮಕೂರು ಅಂತ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಆಯಪ್ಪ ಬೆಂಗಳೂರಲ್ಲಿ ಗೋವಿಂದರಾಜನಗರ ಕ್ಷೇತ್ರ ಹೇಗೆ ಉದ್ಧಾರ ಮಾಡಿದ್ರು, ತುಮಕೂರಿಗೆ ರೈತರಿಗೂ ಉದ್ಧಾರ ಮಾಡೋಂಥ ಮನಸ್ಥಿತಿ ಇರೋಂಥ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಒಂದು ಸರ್, ತುಮಕೂರಲ್ಲಿ ಕಳೆದ ಬಾರಿ ಸೋಲಾಗಿರೋದ್ರಿಂದ ನಾವು ತುಂಬಾ ಒಂದು ವೈಯಕ್ತಿಕವಾಗೂ ತಗೊಂಡಿದ್ದೀವಿ ಮೈತ್ರಿ ಸರ್. ಖಂಡಿತವಾಗ್ಲು ನಾವು ಕಾಂಗ್ರೆಸ್ ಅವ್ರಿಗೆ ಯಾವ ರೀತಿ ಶಾಕ್ ಕೊಡಬೇಕು ಮುಂದಿನ ಇನ್ನೊಂದು ತಿಂಗಳಲ್ಲಿ ಗೊತ್ತಾಗುತ್ತೆ. ಶಂಕರ್ ಶೆಟ್ಟಿ ಸರ್, ಏನನ್ಸುತ್ತೆ ತುಮಕೂರಿನ ಫೈಟ್? ನೋಡಿ, ಈ ಬಾರಿನೂ ತುಂಬಾ ಒಂದಕ್ಕೊಂದು ನಮ್ಮ ರಾಜ್ಯದಲ್ಲಿ 2 ಪ್ರಬಲ ಸಮುದಾಯಗಳಿರೋದು, ಒಕ್ಕಲಿಗ ಸಮಾಜ ಮತ್ತು ಲಿಂಗಾಯತ ಸಮಾಜ. ಇಡೀ ಎಂಟೈರ್ ಕರ್ನಾಟಕದಲ್ಲಿ ಈಕ್ವಲ್, ಆಲ್ಮೋಸ್ಟ್ ಗೌಡ್ರು ಈಕ್ವಲ್, ಲಿಂಗಾಯತರು ಈಕ್ವಲ್ ಇರೋದೇ ಒಂದೇ ಒಂದು ಜಿಲ್ಲೆ ಅಂದ್ರೆ ಅದು ಯಾಕೆ ತುಮಕೂರು. ಅಲ್ಲಿ ಪ್ರತಿಶಲ ಕ್ಷೇತ್ರದಲ್ಲಿ 2 ಅಭ್ಯರ್ಥಿ, ಒಬ್ಬ ಒಕ್ಕಲಿಗ, ಒಬ್ಬ ಲಿಂಗಾಯತ. ಲೆಕ್ಕಕ್ಕಾಳಿ ಈ ಸಲ ಒಂದು ಮುದ್ದಹನುಮೇಗೌಡರು ಸೋಮಣ್ಣ, ಅದಕ್ಕೆ ಮೊದಲು ಬಸವರಾಜ್ ವರ್ಷ ದೇವೇಗೌಡರು, ಅದಕ್ಕೆ ಮೊದಲು ಮುದ್ದಹನುಮೇಗೌಡರು ಬಸವರಾಜ್. ಪಾಪ್ಯುಲೇಷನ್ ತಕ್ಕಾಗಿ ಇವ್ರು ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿಬಿಡ್ತಾರೆ, ಅರ್ಥ ಆಯ್ತಲ್ಲ, ಒಕ್ಕಲಿಗ. ಈಗ ಸೋಮಣ್ಣವರು ಇಲ್ಲಿಂದ ಅಲ್ಲಿ ಶಿಫ್ಟ್ ಆದ್ರು, ಹೋದ್ರು ಅಂತ. ಒಂದು ನನಗೆ ಭಾರಿ ಆಶ್ಚರ್ಯ ಕಾಣ್ತದೆ ಈ ಮೈತ್ರಿದು ಒಂದು ಡೈಲಾಗು, ಮೋದಿಗಾಗಿ ನಾವೆಲ್ಲ ಒಟ್ಟಾಗಬೇಕು ಅಂತ ಹೇಳ್ತಾರೆ. ವೆರಿ ಫೂಲಿಶಸ್ ಆರ್ಗ್ಯುಮೆಂಟ್. ನಾವು ಹೇಳ್ತೇನೆ, ಮೋದಿಗಾಗಿ ಇವ್ರು ಒಟ್ಟಾಗಿಲ್ಲ, ಮೋದಿನಾಗಿ ಇವರೆಲ್ಲ ಗೆಲ್ಲುವುದು ಅಂತ ಹೇಳ್ಬೇಕು. ಮೋದಿಗಾಗಿ ನಾವು ಒಟ್ಟಾಗ್ತಾರೆ, ವೆರಿ ಲಾಫೇಬಲ್ ಅದು ಆ್ಯಕ್ಚುಲಿ. ಈಗ ನೀವು ಒಂದು ವಿಡಿಯೋ ಕ್ಯಾಸೆಟ್ ತೋರಿಸಿ, ಸುಧಾಕರ್ ಹೇಳ್ತಾರೆ ಮೋದಿಗಾಗಿ ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ. ಮೋದಿ ಗೆದ್ದೇ ಗೆಲ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ, ಅರ್ಥ ಆಯ್ತಲ್ಲ. ಇವ್ರು ಹೇಳೋ ಒಳ್ಳೆ ಮೋದಿಗಾಗಿ ನಾವೆಲ್ಲ ಬರೀ ಹಾಸ್ಯಾಸ್ಪದ ಆಯ್ತು. ಇವರು ಸ್ವಂತಕ್ಕಾಗಿ, ಇವ್ರು ಸ್ಥಾನ ಗೆಲ್ಲುವುದಕ್ಕಾಗಿ ಆಗ್ಬೇಕಂತ ಹೇಳ್ಬೇಕು. ಸೋಮಣ್ಣನು ಇವ್ರ ಹತ್ರ ಮಧುಸ್ವಾಮಿ ಹತ್ರ ಹೋಗಿ ಯಾಕೆ ಹೇಳಿದೆ ಅಂದ್ರೆ, ಸೋಮಣ್ಣನು ಮಧುಸ್ವಾಮಿ ಮೋದಿಗಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕಂತ. ಇದು ಪ್ಯೂರ್ಲಿ ಸೆಲ್ಫಿಶ್ನೆಸ್ ನೇಚರ್, ಅರ್ಥ ಆಯ್ತಲ್ಲ. ನಿಮ್ಗೆ ಅರುಣ್, ನೀವು ಹೋಗಿದ್ರಿ, ಬುಲೆಟ್ ಪ್ರಯಾಣ ಮಾಡಿದ್ರಿ, ಯಾರಿಗಾದ್ರೂ ಕ್ಯಾಂಡಿಡೇಟ್ ಓಟ್ ಕೊಡ್ತಾರೆ ಅಂತ ಹೇಳಿದಾರ? ಮೋದಿ ಓಟ್ ಕೊಡ್ತಾರೆ. ಪುನಃ ಇವ್ರು ಹೇಳಿದ್ರು ಮೋದಿಗಾಗಿ ನಾವು ಒಟ್ಟಾಗಬೇಕು ಆಯ್ತಲ್ಲ ಅಂತ ಹೇಳ್ತಾರೆ. ಓಟ್ನವ್ರು ಓಟ್ ಹಾಕೋರೆ ಮೋದಿಗಾಗಿ ಓಟ್ ಹಾಕ್ತಾರೆ, ಕ್ಯಾಂಡಿಡೇಟ್ ಮೋದಿಗಾಗಿ ನಾವು ಒಟ್ಟಾಗ್ತೇವೆ ಅಂತ ಹೇಳ್ತಾರೆ. ಇದು ವೆರಿ ಫೂಲಿಶ್ನೆಸ್ ಆಕ್ಚುಲಿ. ಅಂದ್ರೆ ಇವ್ರು ಡಿಪೆಂಡ್ ಆಗಿರೋ ಖಾಲಿ ಮೋದಿಯನ್ನೇ, ಬಟ್ ಹೇಳುವಾಗ ನಾವು ಮೋದಿಗಾಗಿ ಅಂತೇಳಿ ಇನ್ನು 4 ಓಟು. ತುಮಕೂರು ನೆಕ್ ಟು ನೆಕ್ ಇದೆ, ತುಮಕೂರು ನೆಕ್ ಟು ನೆಕ್ ಉಂಟು. ಬಟ್ ನಂಗೆ ಅದು ಸ್ವಲ್ಪ ನನ್ನದು ಐ ಸ್ಟಿಲ್ ಗಾಟ್ ದಿ ಸೋಮಣ್ಣ ಮೈಟ್ ಆಗಿ ಗಾಟ್ ದಿ ಎಜ್ ಅಗೇನ್ ದೇರ್. ಯಾಕಂದ್ರೆ ಸೋಮಣ್ಣ ಅಂದ್ರೆ ಅವ್ರು ವೆರಿ ಹಾರ್ಡ್ ವರ್ಕರ್. ಮತ್ತೆ ಗೊತ್ತಾ, ಇಲ್ಲ ಇನ್ನೊಂದು ಬರುತ್ತೆ, ಮುದ್ದನ್ಮೇಗೌಡರ ಅನುಕಂಪದ ವಿಚಾರ ಬಹಳ ಇದೆ. ಅನುಕಂಪದ ವಿಚಾರ ಬಹಳ ಇದೆ ಮುದ್ದನ್ಮೇಗೌಡರಿಗೆ, ಅನುಕಂಪದ ವಿಚಾರ ಇದೆ. ಅಷ್ಟು ಸೋ ಈಸಿ ಇಲ್ಲ, ರೀತಿಯಲ್ಲಿ ಸೋಮಣ್ಣ ಅವ್ರು ಹೆಂಗ್ ಹೋಗ್ಬಿಡ್ತಾರೆ ಅಂತ ಇಲ್ಲ. ಬಹಳ ಕಷ್ಟ ಇದೆ. ಎಲ್ಲಿಯಾದ್ರೂ ಕಾಸ್ಟ್ ವೈಸ್ ಓಟ್ ಆಗಿದ್ರೆ ಮುದ್ದನ್ಮೇಗೌಡ ಹ್ಯಾಸ್ ಗಾಟ್. ಲಿಂಗಾಯತ್ ಒಂದು ಕಡೆ ಆಗಿ, ಒಕ್ಕಲಿಗ ಒಂದು, ಮುಸ್ಲಿಮ್ಸ್ ದಲಿತರೆಲ್ಲ ಇದ್ದಾರಲ್ಲ, ಅವ್ರು ಮೋಸ್ಟ್ ಆಫ್ ದಿ ಪೀಪಲ್ ವೋಟ್ ಫಾರ್ ಕಾಂಗ್ರೆಸ್. ಹಾಗಾಗಿ ಹೇಳಿಕ್ ಆಗುದಿಲ್ಲ. ಎಲ್ಲಿಯಾದ್ರೂ ಕಾಸ್ಟ್ ವೈಸ್ ವೋಟ್ ಆಗಿಬಿಟ್ರೆ ಮುದ್ದನ್ಮೇಗೌಡ ಹ್ಯಾಸ್ ಗಾಟ್ ದ ಬೆಟರ್ ಚಾನ್ಸ್. ಮೈಸೂರಿಗೆ ಹೋಗೋದಾದ್ರೆ, ಮೈಸೂರು ಮುಖ್ಯಮಂತ್ರಿಗಳಿಗೆ ಬಹಳ ಪ್ರತಿಷ್ಠೆಯಾಗಿ ಕಾಣಿಸ್ಕೊಳ್ತಾ ಇದೆ. ಯಾವತ್ತೂ ಕೂಡ ಮಾತನಾಡಲಾರದು ಜಾತಿ ವಿಚಾರದಲ್ಲಿ ಈ ಬಾರಿ ಒಕ್ಕಲಿಗಲ್ಲ ಅನ್ನುವಂಥದ್ದು ತಂದುಬಿಟ್ಟು ಮಾತನಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅಷ್ಟೊಂದು ಪ್ರತಿಷ್ಠೆ ಈ ಸಲ. ಇಲ್ಲ ನೋಡಿ, ಈಗ ಎಲ್ಲ ಕ್ಷೇತ್ರ 25 ಕ್ಷೇತ್ರ ಪ್ರತಿಷ್ಠೆ, ಅದರೊಳಗೆ ಮೈಸೂರು ಕೂಡ ತುಂಬ ಪ್ರತಿಷ್ಠೆಗೆ ತೊಗೊಂಡಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅದು ತವರು ಜಿಲ್ಲೆ ಒಂದು. ಆಮೇಲೆ ಅಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿ ಇದೆ, ಲಕ್ಷ್ಮಣನವರು ಮಾತ್ರ ತುಂಬ ಸಭ್ಯ, ಒಂದು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡಿರ್ತವನು. ಒಂದು ನಮ್ಮ ಕಾಂಗ್ರೆಸ್ಸಲ್ಲಿ ವಕ್ತಾರರ ಭಾಳ ಕೆಲಸ ಮಾಡಿದ್ದಾರೆ. ಅವರು ನಿಲ್ಲಿಸಲೇಬೇಕಂತ ಮುಂಚೆ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಗ್ರೌಂಡ್ ಕೆಲಸ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ರೆಡಿಯಾಗಿದೆ. ನಾವಲ್ಲಿ ನಿರಾಯಾಸವಾಗಿ ಗೆಲ್ತೀವಿ. ಅದು ಅಭ್ಯರ್ಥಿ ಇವರು BJP ಇವ್ರು ಏನಾದ್ರು ಅಂದ್ಕೊಂಡಿದ್ರೆ, ನಾವೇನೋ ಒಂದು ಒಳ್ಳೆಯ ಅಭ್ಯರ್ಥಿ ಕೊಟ್ಟಿದ್ದೀವಿ ಅಂತ ಏನೋ ಅಂದ್ಕೊಂಡಿದ್ರೆ, ನಮ್ಮ ಅಭ್ಯರ್ಥಿ ಮುಂದೆ ಯಾವುದೇ ರೀತಿಯಾಗಿ ಒಳ್ಳೆಯ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಲಕ್ಷ್ಮಣ್ಣು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಮುಂಚೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ನಿಂತಿದ್ರು. ಅವ್ರಿಗೆ ಕ್ಷೇತ್ರ ಪರಿಚಯ ಇದೆ, ಜನ ಪರಿಚಯ ಇದೆ, ಯಾರಿಗೆ ಎಲ್ಲಿ ಓಟ್ ಕೇಳಬೇಕು, ಯಾವ ರೀತಿ ಮಾಡಬೇಕಂತ ಬೂತ್ ಮಟ್ಟದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇನ್ನೂ ಪ್ರತಾಪ್ ಸಿಂಹ ಕೊಟ್ಟಿದ್ರೆ ಫೈಟ್ ಇರ್ತಿತ್ತು, ಈಕ್ವಲ್ ಫೈಟ್ ಇರ್ತಿತ್ತು. ಕೊಟ್ಟಿದ್ದಕ್ಕಾಗಲ್ಲ, ಪ್ರತಾಪ್ ಸಿಂಹ ಕೊಟ್ಟಿದ್ರೆ ಈಕ್ವಲ್ ಫೈಟ್ ಇರ್ತಿತ್ತು. ಪ್ರತಾಪ್ ಸಿಂಹ ಕೊಟ್ಟಿಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ BJP ನಲ್ಲಿ ಅಂದರೆ,
ನೋಡಿ ಇಲ್ಲಿ ಅಲ್ಲ, ಸದಾನಂದ ಗೌಡ್ರು, ಯದುವೀರ- ಅಲ್ಲಿ ಅಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಕೊಟ್ರೆ ಒಂದು ಮಾತು ಬರ್ತಾ ಇದ್ದು, ಪ್ರತಾಪ್ ಸಿಂಹ ಅವ್ರಿಗೆ ಕೊಡದೇ ಇದ್ದಾಗ ಇನ್ನೊಂದು ಮಾತು ಬರ್ತಾ ಸಿಟ್ಟಿಂಗ್ MP 2 ಸಲ ಸಿಟ್ಟಿಂಗ್ MP. ಆಮೇಲೆ ಅಲ್ಲಿ ಪ್ರತಾಪ್ ಸಿಂಹ, ಇಲ್ಲಿ ಸದಾನಂದ ಗೌಡ, ಅಲ್ಲಿ ಅಂಬರೀಶ್ ಲೆಗಸಿ ಎಲ್ಲಾ ಒಕ್ಕಲಿಗರನ್ನ ಅವರು ಕಡೆಗಣಿಸ್ಬಿಟ್ಟಿದ್ದಾರೆ ಬಿಜೆಪಿ ಅಂತ ಒಂದು ಭಾವನೆ ಕೂಡ ಬಂದಿದೆ ಈ ಬಾರಿ. ಸೊ ಅಲ್ಲಿ ಅದು ಆ ಅವಕಾಶಗಳು ಕೂಡ ಅದು ಕೂಡ ಹೆಚ್ಚಾಗಿದೆ. ಗೆಲ್ತಾರೆ. ಅಶ್ವಥ್ ನಾರಾಯಣ ಅವರೇ, ಇಲ್ಲಿ ನೋಡಿ, ಸಿದ್ದರಾಮಯ್ಯನವರು ಮೈಸೂರು ಕ್ಷೇತ್ರದಲ್ಲಿ ಭಾಳ ಅಗ್ರೆಸಿವ್ ಆಗಿ ಅವರು ಭಾಷಣಗಳು ಮಾಡ್ತಾಯಿದ್ದಾರೆ. ಕೆಲವು ಉದಾಹರಣೆಗಳನ್ನು ಕೊಟ್ಟು ಮಾತಾಡ್ತಾರೆ. ಅಂದರೆ ಅವ್ರಿಗೆಲ್ಲ ಒಂದು ಕಡೆ ಎರಡು ವಿಷಯ, ಒಂದು ಸೋಲಿನ ಭಯ ಅವ್ರಿಗೆ ಕಾಡ್ತದೆ, ಸೋಲಿನ ಭಯ. ಎರಡನೇದು ಅವ್ರ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಅಂದರೆ ಮೈಸೂರಿನ ಸೋಲಿನ ಭಯ, ಎರಡನೇದು ಅವ್ರ ಕುರ್ಚಿಯ ಅಭದ್ರತೆ ಕಾಡ್ತಾ ಇದೆ ಅನ್ನತಕ್ಕಂಥ ಸ್ಪಷ್ಟವಾಗಿ ಅವ್ರ ಹೇಳಿಕೆಯಲ್ಲೇ ಕಾಣುತ್ತೆ. ವರ್ಣದಲ್ಲಿ ಹೋಗಿ ಅವ್ರು ಭಾಷಣ ಮಾಡುವಾಗ ಹೇಳೋರು, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ನೀವು 60,000 ಲೀಡ್ ಕೊಡಲೇಬೇಕು ಅಂತ ಕೇಳೋರು. ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ನೀವು 60,000 ಲೀಡ್ ಕೊಡಬೇಕು ಅಂತ ಕೇಳೋರು. ಇನ್ನೊಂದು ದಿನ ಮೈಸೂರಲ್ಲಿ ಭಾಷಣ ಮಾಡಿ ಹೇಳ್ತಾ, ತುಳಸಿ ದಾಸಪ್ಪನವ್ರ ನಂತರ ಒಕ್ಕಲಿಗರಿಗೆ ಸೀಟು ನಾವೇ ಫಸ್ಟ್ ಕೊಟ್ಟಿರೋದು, ಇಲ್ಲಿ ಸೀಟ್ ಕೊಟ್ಟಿಲ್ಲ. 30-40 ವರ್ಷದ ನಂತರ ಮೈಸೂರು, ಮಂಡ್ಯ, ಬೆಂಗಳೂರು, ಹಾಸನ ಎಲ್ಲ ಒಕ್ಕಲಿಗರ ಬೆಲ್ಟು, 8 ಕಡೆ ಬಿಜೆಪಿಯವರು ಒಕ್ಕಲಿಗರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ವಿಜಯಶಂಕರ್ ಬಿಜೆಪಿಯಿಂದ 2 ಸಲ MP ಆಗಿದ್ರು, ಕುರ್ಬಾ ಕಮ್ಯುನಿಟಿ. ಆಡೂರು S. ವಿಶ್ವನಾಥ್ ಕಾಂಗ್ರೆಸ್ಸಿಂದ MP ಆಗಿದ್ರು, ಕುರ್ಬಾ ಕಮ್ಯುನಿಟಿ. ಚಂದ್ರಪ್ರಭಾ ಅರಸ್ ಬ್ಯಾಕ್ವರ್ಡ್ ಕಮ್ಯುನಿಟಿ, ಮಹಾರಾಜರನ್ನು ಸೋಲಿಸಿ MP ಆಗಿದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ 3 ಸಲ MP ಆಗಿದ್ರು, ಬಿಜೆಪಿಯಿಂದ 1 ಸಲ ಸೋತ್ರವರು, ಬ್ಯಾಕ್ವರ್ಡ್ ಕಮ್ಯುನಿಟಿ. ಈ ವರ್ಷ ಬ್ಯಾಕ್ವರ್ಡ್ ಲೀಡರ್ ಆಗಿ ಸಿದ್ದರಾಮಯ್ಯನವರು ಒಕ್ಕಲಿಗ ಅನ್ನತಕ್ಕಂಥ ಒಂದು ಕಾರ್ಡನಲ್ಲಿ ಹಾಕಿ ಒಂದು ರೀತಿ ಬ್ಯಾಕ್ವರ್ಡನ್ನು ಹೀಯಾಳಿಸಿ ಮಾತಾಡೋ ರೀತಿ ಸಿದ್ದರಾಮಯ್ಯನವ್ರು ಮಾತಾಡೋದು. ಡೆಸ್ಪರೇಟ್ ಆಗಿದ್ದಾರೆ ಅವರಿಗೆ. ಮೈಸೂರು ಸೋಲ್ತೀವಿ, ನನ್ನ ಸ್ಥಾನಕ್ಕೂ ಅಭದ್ರತೆ ಕಾಡ್ತಾ ಇದೆ ಅನ್ನತಕ್ಕಂಥ ಸಿದ್ದರಾಮಯ್ಯನಿಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಏನೇನೋ ಮಾತಾಡ್ತಾ ಇದ್ದಾರೆ. ಅಶ್ವಿನ್, JDS ಪಾತ್ರ ಮೈಸೂರಲ್ಲಿ ಸರ್ JDS ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಹಿಡಿದು ಅದು ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ, ಹಿಂದೆ ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರ ಇತ್ತು, ಇವತ್ತು ಮಡಿಕೇರಿ ಆಗಿದೆ. G. ವಿಜಯ್ ಅವರು JDS ಚಿಹ್ನೆಯಿಂದ ಗೆದ್ದಿದ್ದು ಇದೆ. ಆ ಮಟ್ಟದ ಒಂದು ಕಾರ್ಯಕರ್ತರಿದ್ದಾರೆ. ಮತ್ತು ಕಾರ್ಯಕರ್ತರ ಪರಿಚಯ, ಮಹಾರಾಜರು ಆ ಒಂದು ವಂಶಸ್ತ್ರ ಆ ಭಾಗಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಜನರ ಮನಸ್ಸಲ್ಲೂ ಇದೆ. ಈಗ ಏನಕ್ಕೆ ಕೇಳಬೇಕಂದ್ರೆ, ನಾನು ಪುನಃ ಎಗೇನ್ ಹೇಳ್ತಾ ಇದ್ದೀನಿ, ಅಲ್ಲಿ ಲಕ್ಷ್ಮಣ್ ಅಸಮರ್ಥರು, ಇವರು ಸಮರ್ಥರು ಅಂತ ಅಲ್ಲ ಸರ್. ನಾನು ಯಾವಾಗಲೂ ಪಕ್ಷಗಳು ಕೊಟ್ಟಂಥ ಕೊಡುಗೆಗಳಿರ್ಬೋದು, ಯಾವ ಪಕ್ಷ ಜನರ ಹಿತ ಕಾಪಾಡುತ್ತೆ. ಉದಾಹರಣೆ ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ಅವರು ತಿಂಗಳವರೆಗೂ ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದ್ರು. ಇವತ್ತು ಗ್ಯಾರಂಟಿ ಕಾರ್ಡ್ನ ಪ್ಲೇ ಮಾಡ್ಲಿಕ್ಕೆ ಆಗ್ತಿಲ್ಲ. ಹೇಳ್ತೀನಿ ಒಕ್ಕಲಿಗರು ಅಂತ ಅಂತಾರೆ ಸರ್. ನೋಡಿ, ಮಂಡ್ಯಕ್ಕೆ ಬಂದಾಗ ಒಕ್ಕಲಿಗರು ಮಂಡ್ಯ 8 ಲೋಕಸಭಾ ಕ್ಷೇತ್ರದವರು ಇವ್ರು ಕೈ ಹಿಡಿದಿದ್ರು ಲಾಸ್ಟ್ ಚುನಾವಣೆಯಲ್ಲಿ 2023ರಲ್ಲಿ. ಕಾಂಗ್ರೆಸ್ ನಿಜವಾಗ್ಲೂ ಒಕ್ಕಲಿಗರ ಸಮುದಾಯಕ್ಕೆ ಮೋಸ ಮಾಡಿದ್ರು. ಮೊನ್ನೆ DK ಶಿವಕುಮಾರ್ ಅವರು ಎಲ್ಲ ಸಭೆನಲ್ಲೂ ಹೇಳ್ಕೊಂಡ್ಬಂದ್ರು, ನಾನು ಮುಖ್ಯಮಂತ್ರಿ ಆಗ್ತೀನಿ, ಒಕ್ಕಲಿಗರೇ ನನಗೆ ಈ ಸಲ ಸಪೋರ್ಟ್ ಮಾಡಿ. ಮೊನ್ನೆ SM ಕೃಷ್ಣ ಆದ್ಮೇಲೆ ನನಗೆ ಈ ಬಾರಿ ಅವಕಾಶ ಸಿಕ್ಕಿದೆ 20 ವರ್ಷಗಳ ನಂತರ. ಇವತ್ತು ಒಕ್ಕಲಿಗರಿಗೆ ಕೊಟ್ರ ಹಾಗೆ ಇವರಲ್ಲಿ ಒಂದು ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಗ್ಯಾರಂಟಿ ಕಾರ್ಡ್ ಸೋತೋಗಿದೆ. ಆದ್ರಿಂದ ಈ ಬಾರಿ ಕಾಂಗ್ರೆಸ್ ಮೈಸೂರಲ್ಲೂ ನೆಲ ಕಚ್ಚೋದ್ರಲ್ಲಿ ಶಂಕರ್ ಶೆಟ್ಟಿ ಸರ್, ಮೈಸೂರು ಸರ್. ಮೈಸೂರು ನೋಡಿ, ಈ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಈ ಚುನಾವಣೆ ಸಿದ್ದರಾಮಯ್ಯನ ಸುತ್ತಮುತ್ತ ನಡೆಯುವಾಗ ಕಾಣ್ತಾ ಉಂಟು. ಗ್ರಾಮಾಂತರ ಬಂದ್ರೆ DK ಶಿವಕುಮಾರ್ ಸುತ್ತಮುತ್ತ ಅಂತೀವಿ. DK ಶಿವಕುಮಾರ್ ಮುಖ ಅದು ಆಗಿರ್ಬೋದು. ಸ್ವಲ್ಪ ಒಕ್ಕಲಿಗೆ ಬೆಲ್ಟ್ ಬಂದರೆ ಕಾಂಗ್ರೆಸ್ಗೆ. ಯಾಕೆ ಗೊತ್ತಾ, ಸಿದ್ದರಾಮಯ್ಯ ಯಾಕಂದೇಳಿ ಒಬ್ಬ ಚೀಫ್ ಮಿನಿಸ್ಟರ್ ಗ್ಯಾರಂಟಿಗೆ 5 ಗ್ಯಾರಂಟಿ ಪ್ರಾಮಿಸ್ ಮಾಡಿದಾಗೆ ಕೊಟ್ಟಿದ್ದಾರೆ ಅಂತ. ಅಲ್ಲಿ ಮತ್ತೆ ಅಲ್ಲಿರೋದು ನಿಮಗೆ ಒಕ್ಕಲಿಗ ಲಿಂಗಾಯತ ಕಮ್ಯುನಿಟಿ ಉಂಟು, ಒಕ್ಕಲಿಗ ಕಮ್ಯುನಿಟಿ ಉಂಟು, ಮತ್ತು ಅಲ್ಲಿ ಬ್ಯಾಕ್ವರ್ಡ್ ಕಾಸ್ಟ್ಗಳು ತುಂಬ ಇದೆ, ದಲಿತರು ತುಂಬ ಇದ್ದಾರೆ. ಸೊ ಈ ಇಲೆಕ್ಷನ್ ಉಂಟಲ್ಲ, ಮತ್ತು ನಮ್ಮ ಅಶ್ವಥ್ ನಾರಾಯಣ ಹೇಳ್ತಾರೆ ಅವರು ಕುರ್ಚಿ ಬಗ್ಗೆ ಹೆದರ್ಕೊಂಡಿದ್ದಾರೆ ಅಂತ. ಕುರ್ಚಿ ಬಗ್ಗೆ ಅದು ಆ ಮಾತಿನ ಉದ್ವೇಗದಲ್ಲಿ ಒಂದು ಹೇಳ್ಬೋದು, ನನಗೆ ನೀವು 60,000 ಲೀಡ್ ಕೊಡಿಸಿ ಅಂತ. ಇಲ್ಲಿ ಚರಿತ್ರೆಯಲ್ಲಿ ಎಲ್ಲಿಯಾದರೂ ಉಂಟು ಒಬ್ಬ CM ಪಾರ್ಟಿ ಇಲೆಕ್ಷನ್ ಲಾಸ್ ಆದ ಅಂತೇಳಿ ಅನ್ನೋದಿಲ್ಲ. ಅವರು ಕಾಂಗ್ರೆಸ್ಸಲ್ಲಿ ಇಲ್ಲ. ಲಾಸ್ಟ್ ಟೈಮ್ ಇಲೆಕ್ಷನ್ ಪಾರ್ಲಿಮೆಂಟಲ್ಲಿ ಇಲ್ಲಿ ನಿಮ್ಮ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲೆಲ್ಲ, ಇದು ಛತ್ತೀಸ್ಗಢದಲ್ಲೆಲ್ಲ ಇದಾಯಿದ್ರು, ಅಟ್ಟೆ ಡಿಫೀಟ್ ಆದರು ಕಾಂಗ್ರೆಸ್ನವರು. ಯಾವ CM ಅನ್ನೋರು ಚೇಂಜ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಅವರೇನು ಅಷ್ಟು ಪಾಪ್ಯುಲರ್ ಅಲ್ಲ ಸಿದ್ದರಾಮಯ್ಯ ಅಂತ. ಒಬ್ಬ ಸಿದ್ದರಾಮಯ್ಯ ಪಾಪ್ಯುಲರನ್ನು ಚೇಂಜ್ ಅವ್ರಿಗಿಂತ ಬೆಟರ್ ಕ್ಯಾಂಡಿಡೇಟ್ ಇವ್ರಿಗೆ ಯಾರಾದ್ರೂ ಇದ್ದಾರಾ? ಯಾಕೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ? ಚೇಂಜ್ ಮಾಡ್ಲಿಕ್ಕೆ ಅಂತ ಹೋಗೋದಿಲ್ಲ. ಈ ಗೌರ್ಮೆಂಟ್ ಇದ್ದೇ ಇರ್ತದೆ, ಸಿದ್ದರಾಮಯ್ಯನವರು ಚೇಂಜ್ ಆಗೋದಿಲ್ಲ. ಇಷ್ಟೊಂದು ಹೇಳ್ತೇನೆ. ನಮಗೆ ಗೆಲ್ಲಿ ಸೋಲಿ ಮೈಸೂರು. ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. ಇನ್ನೂ ಅತ್ಯಂತ ಪೈಪೋಟಿಯಲ್ಲಿರುವಂಥ ಮತ್ತೊಂದು ಕ್ಷೇತ್ರ ಅಂತಂದರೆ ಅದು ಹಾಸನಕ್ಕೆ ಹೋಗೋಣ.